सर आपने अंदर इतनी सारी इंफॉर्मेशन दी हमें इस ट्रैक्टर के बारे में, क्या आपको हमारे इस ट्रैक्टर की एक और खासियत पता है? किसी को पता है? एआई तो बोल दिया, एआई तो बहुत बहुत ही अलग ही टर्मिनोलॉजी है, लेकिन ये एक्चुअल में क्या करता है? ये हमारा जो ट्रैक्टर है, ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ಕೇಳಿಸ್ಕೊಳ್ಳೋಣ सर? चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू अ ट्रैक्टर. आपका नाम क्या है? जी, मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? अरे चपाड़े बरले बट ऑडियंस इन ಟಫ್ ನಿನ್ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ. ಆದ್ರೆ ನಾನು ಖಂಡಿತವಾಗಿ ನಿಮ್ಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದವರೆಗೆ ಉಳಿಸಬಹುದು. ಮೂರನೇದಾಗಿ ನನ್ನ ಹೆಚ್ಚಿನ ಸರ್ವಿಸ್ ಅಂತರಗಳಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗಿ 2000 ಗಂಟೆಗಳಲ್ಲಿ ಸುಮಾರು 25,000 ಉಳಿತಾಯವಾಗುತ್ತೆ. ನಿಮ್ಗೆ ಇನ್ನೂ ಏನಾದ್ರೂ ತಿಳಿಯಬೇಕೇ? ಅನ್ವೇಲ್ ಮಾಡ್ತೀವಿ, ಅನ್ವೇಲ್ ಆದ್ಮೇಲೆ ನಿಮ್ಗೆ ಓಕೆ. ಸೊ ಅನ್ವೇಲ್ ಮಾಡೋ ಟೈಮಲ್ಲಿ, ಕೌಂಟ್ ಡೌನ್ ಟೈಮಲ್ಲಿ ನೀವು ಕೂಡ ನನಗೆ ಜೊತೆಗೆ ಸ್ವಲ್ಪ ಸಾಥ್ ಕೊಡಬೇಕು. ನಾನು 10 ಹೇಳಿದಾಗ ನೀವು 9 ಹೇಳಬೇಕು. ಇದೇ ರೀತಿ ನಮ್ಮ ಕೌಂಟ್ ಡೌನ್ ಮಾಡೋಣ. ಓಕೆನಾ? ರೆಡಿ? ಓಕೆ. 10 8 6 5 4 2 and 1. Let's go! ಚಪ್ಪಾಳೆ ಬನ್ನಿ ಹಾಗೆ. दे रहे हैं कि हमारी जनता को माइक पास करने से पहले यू गेट अ चांस टू टॉक टू अ ट्रैक्टर. आपका नाम क्या है? जी, मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಟ್ರ್ಯಾಕ್ಟರ್ಗೋಸ್ಕರ. ಯು ಹರ್ಡ್ ಆರ್ ಟ್ರ್ಯಾಕ್ಟರ್, ಇಟ್ ಕ್ಯಾನ್ ಟಾಕ್. ಇನ್ನೊಂದು ಪ್ರಶ್ನೆ ಕೇಳೋಣ? यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ನಿಮ್ಗೆ ಯಾವ್ದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರ್ಲಿ. ನೀವು ಕೇಳಿಸ್ಕೊಂಡ್ರಿ, ಇದು ಹಿಂದಿಯಲ್ಲಿನೂ ಉತ್ತರ ಕೊಡ್ತು, ಇಂಗ್ಲಿಷ್ ಅಲ್ಲಿನೂ ಕೊಡ್ತು. ಸಾಲದು ಅಂತ ನಾವು ಇವತ್ತು ಹುಬ್ಳಿಯಲ್ಲಿದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೆ. ಸೊ ಸರ್, ಕಿಸಿಗೂ ಚಾನ್ಸ್. ಬಟ್ ನಮ್ಮ ಎಲ್ರಿಗೂ ಒಂದು ಮಾಹಿತಿ, ನಿಮ್ಮೆಲ್ರಿಗೋಸ್ಕರ ಒಂದು ಮಾಹಿತಿ. ನಮ್ಮ ಎಲ್ರಿಗೂ ಹೆಂಗೆ ನಮ್ಮ ಹೆಸರು ಇಟ್ಟಿ ಕರಿಬೇಕು ಅಂತ ಆಸೆ ಇರುತ್ತೆ, ಅವಾಗ್ಲೇನೆ ನಮ್ದು ಇಂಡಿವಿಜುವಾಲಿಟಿ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಈ ಟ್ರ್ಯಾಕ್ಟರ್ ಇದೆ ಏನಿದೆ, ಅದ್ರ ಹೆಸರು ಮಿಸ್ಟರ್ ಟಫ್. ಸೊ ನೀವು ಪ್ರತಿ ಸತಿ ಯಾರಾದ್ರೂ ಪ್ರಶ್ನೆ ಕೇಳಬೇಕಾದ್ರೆ ಮಿಸ್ಟರ್ ಟಫ್ ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಪ್ರಶ್ನೆನ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡಿ ಸರ್. ಹೇ ಮಿಸ್ಟರ್ ಟಫ್, ನಮ್ಮ ಹೊಲ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇರ್ತೈತಿ. ಅಲ್ಲಿ ನಿನ್ನ ಕೆಲಸ ಯಾವ ತರ ಆಗ್ತೈತಿ? ಲೈಕ್ ರೂಟರ್ದಿಂದ ಯಾವ ತರ ನಿನ್ ಕೆಲಸ ಮಾಡ್ತೀಯ ಗಟ್ಟಿ ಹೊಲದಾಗ? ಒಂದಿಷ್ಟು ನನ್ಗೆ ಮಾಹಿತಿ ಕೊಡಪ್ಪ. ದೊರೆಗಳೇ, ನಿಮ್ಮ ಗಟ್ಟಿ ಹೊಲದಲ್ಲಿ ನಾನು ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ. ನನ್ನಲ್ಲಿ 250 ನ್ಯೂಟನ್ ಮೀಟರ್ ಟಾರ್ಕ್ ಇರೋದ್ರಿಂದ ಎಷ್ಟೇ ಕಠಿಣವಾದ ಭೂಮಿಯಾಗಿದ್ರೂ ರೋಟಾವೇಟರ್ ಜೊತೆಗೆ ಸುಲಭವಾಗಿ ಕೆಲಸ ಮಾಡ್ತೀನಿ. ನನ್ನ ಗಟ್ಟಿಯಾದ ಆಕ್ಸಲ್ಗಳು ಮತ್ತೆ ಸ್ಟೆಬಿಲೈಸರ್ ಬಾರ್ಗಳು ರೋಟಾವೇಟರ್ ಅನ್ನು ಸ್ಥಿರವಾಗಿ ಇಡ್ತವೆ, ಅದರಿಂದ ಮಣ್ಣು ಚೆನ್ನಾಗಿ ಹುಡಿಯಾಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಇದ್ರ ಬಗ್ಗೆ? ಇವ್ರಿಗೋಸ್ಕರ ಓಕೆ. ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕ?
ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ, ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ, ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ, ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದ್ರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ಓಕೆ, ಯಾರಾದ್ರೂ ಒಬ್ರು ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ಕೇಳ್ಕೊ.